ಆ ಹುಡುಗನ್ ನೋಡಿದ್ರೆ ಜೋರಾಗಿ ಮಾತಾಡಕ್ಕೂ ಬರಲ್ಲ, ಕನಿಷ್ಠ ಹೋಗ್ಲಿ ಅಟ್ಲೀಸ್ಟ್ ಒಬ್ಬ ಲೀಡರ್ ಆಗಿ ಮಾತಾಡಕ್ಕೂ ಬರಲ್ಲ. ಅಂತ ವ್ಯಕ್ತಿಯನ್ನ ವಂಶ ಪಾರಂಪರ್ಯವಾಗಿ ನಿಲ್ಲಿಸಿ ಗೆಲ್ಲಿಸಬೇಕು ಅಂತ ಮಲ್ಲಿಕಾರ್ಜುನ ಮತ್ತೆ ಅವ್ರ MP ಪ್ರಭಾ ಅವರು ಐ ಥಾಟ್ ಡಾಕ್ಟರ್ ಪ್ರಭಾ ಅವರು ಸ್ವಲ್ಪ ಸೆನ್ಸಿಬಲ್ ವ್ಯಕ್ತಿ ಅಂತ ಅನ್ಕೊಂಡೆ. ಬಟ್ ಸ್ವಾರ್ಥ ರಾಜಕಾರಣಿ ವಂಶಸ್ಥರು ಅಂತ ಅದನ್ನ ಅವರು ಪ್ರೂವೇ ಮಾಡ್ಬಿಟ್ರೆ. ಯಾಕಂದ್ರೆ ಮಗನ ತಗೊಂಡ ಯಾಕೆ ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ ಪ್ರಭಾ ಮಕ್ಕಳು ಬಿಟ್ರೆ ಬೇರೆ ಯಾರು ರಾಜಕೀಯ ಮಾಡಕ್ಕೆ ಯೋಗ್ಯತೆ ಇಲ್ವಾ? ಆ ರೀತಿ ವಂಶ ಪರಂಪರೆ ಮಾಡಂಗಿದ್ರೆ ಪ್ರಜಾಪ್ರಭುತ್ವ ಅಂತ ಯಾಕೆ ಕರಿಬೇಕು ನಾವೆಲ್ಲ? ವೈ ಶುಡ್ ವಿ ಕಾಲ್ ದಿಸ್ ಅಸ್ ಎ ಡೆಮೋಕ್ರಸಿ? ಯಾಕೆ ಕರಿಬೇಕಾಗಿದೆ ಅಂತ ಈ ಮೂಲಕ ಹೇಳತ್ತಾ? ಡೆಫಿನೆಟ್ಲಿ. ಆಮೇಲೆ ಎಷ್ಟೋ ಜನ ಹೇಳಿದ್ರು, ಸರ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ ಡಿಸೈಡ್ ಮಾಡಕ್ಕಾಗಲ್ಲ, ಬೇಡ ಜನರಿಗೆ ಅರಿವನ್ನ ಮೂಡಿಸ್ತೇವೆ. ಮಲ್ಲಿ ಬಲವಂತವಾಗಿ ಪ್ರಭಾ ಮಲ್ಲಿಕಾರ್ಜುನ ಮತ್ತೆ ಮಲ್ಲಿ ಅವರು ನಿನ್ಸ್ಕೊಂಡ್ರೆ ಅವ್ರ ಮಗನನ್ನ ಸೋಲಿಸಿ ಪ್ರಜಾಪ್ರಭುತ್ವ ಬದುಕಿದೆ ಅಂತ ತೋರಿಸಬೇಕಾದಂತ ಕೆಲಸವನ್ನ ದಾವಣಗೆರೆ ಜನ ಮಾಡಬೇಕು. ವಿ ವಿಲ್ ವಾಯ್ಸ್ ಫಾರ್ ಇಟ್. ಬರೀ ಮಲ್ಲಿಕಾರ್ಜುನ ಪ್ರಭಾ ಅವರ ವಂಶಸ್ಥರೇ ಅಂತಲ್ಲ, ಸಿದ್ದರಾಮಯ್ಯನ ಮಗ, ಡಿ ಕೆ ಶಿವಕುಮಾರ್ ತಮ್ಮ, ಯಡಿಯೂರಪ್ಪ